ಒಬ್ಬ 8ನೇ ಕ್ಲಾಸ್ ಹುಡುಗ ಸ್ಕೂಲ್ ಬಿಟ್ಬಿಟ್ಟು ಹಾಲು ಮಾರ್ತೀನಿ ಅಂತಂದರೆ ಜನ ಏನಂತಾರೆ? ಏನಕ್ಕಪ್ಪ ಹಾಲು ಮಾರ್ತೀಯಾ? ಜೀವನ ಹಾಳಾಗೋಗುತ್ತೆ. ಅದರ ಬದಲು ಹೋಗ್ಬಿಟ್ಟು ಓದು, ಉದ್ಧಾರನಾದರೂ ಆಗ್ತೀಯಾ ಅಂತ ಹೇಳ್ತಾರೆ. ಆದರೆ ಇದೇ ಹುಡುಗ ಮುಂದೆ ಹೋಗಿ ಹಾಲು ಮಾರಿ, ಹಾಲಿನ ಉತ್ಪನ್ನಗಳನ್ನು ಮಾರಿ ಪ್ರತಿ ವರ್ಷ 2,000 ಕೋಟಿ ರೆವೆನ್ಯೂ ಜನರೇಟ್ ಮಾಡುವಂಥ ಕಂಪ್ನಿ ಕಟ್ತಾನೆ. ಅಷ್ಟೇ ಅಲ್ಲ, ಈ ಹುಡುಗ ಕೇವಲ 1 ಎಕರೆನಲ್ಲಿ ಶುರು ಮಾಡಿದವನು ಇವತ್ತು 100 ಎಕರೆ ಜಮೀನಲ್ಲಿ ತನ್ನ ದೊಡ್ಡ ಹಾಲಿನ ಸಾಮ್ರಾಜ್ಯನೇ ಕಟ್ಟಿದ್ದಾನೆ. ಅಷ್ಟಲ್ಲದೆ ಈ ಹುಡುಗ 3,000 ಜನಕ್ಕೆ ನೇರವಾಗಿ ಕೆಲಸ ಕೊಟ್ಟಿದ್ದಾನೆ, 3,000 ಜನಕ್ಕೆ ಪರೋಕ್ಷವಾಗಿ ಕೆಲಸ ಕೊಟ್ಟಿದ್ದಾನೆ, ಹಾಗೂ 70,000 ಜನ ರೈತರ ಜೊತೆ ಇವತ್ತು ನೇರವಾಗಿ ಹಾಲನ್ನು ಖರೀದಿ ಮಾಡ್ತಾ ಇದ್ದಾನೆ. 3,000 + 3,000 ಮತ್ತು 70,000 ಇಷ್ಟು ಕುಟುಂಬಗಳು ಈತನ ಮೇಲೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿತವಾಗಿದೆ. ಈ ಕತೆ ನಿಮಗೆ ಸೋಜಿಗ ಅಂತ ಅನ್ನಿಸ್ಬೋದು, ಆದರೆ ಇದು ನಿಜವಾಗ್ಲೂ ನಡೆದಿರೋ ಕತೆ. ಈ ಹುಡುಗ ಬೇರೆ ಯಾರೂ ಅಲ್ಲ, ಮಿಲ್ಕಿ ಮಿಸ್ಟ್ನ ಫೌಂಡರ್ ಸತೀಶ್ ಕುಮಾರ್. ಈ ಹುಡುಗ 8ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಟು 17ನೇ ವರ್ಷಕ್ಕೆ ತನ್ನ ಕಂಪ್ನಿ ಶುರು ಮಾಡಿ ಹೇಗೆ ತಾನು ದೊಡ್ಡ ಎಂಪೈರ್ ಆಗಿ ಬೆಳೆಸ್ತಾ ಅನ್ನೋದನ್ನು ನಾವು ಇವತ್ತಿನ ಕಥೆಯಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರ್ಷಿತ್ BR. ನನ್ನ ಚಾನಲ್ಗೆ ಸ್ವಾಗತ. ಇದೇ ರೀತಿಯ ಕೃಷಿ ಹಾಗೂ ಕೃಷಿ ಉದ್ಯಮಿಗಳ ಕುರಿತ ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಕಥೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ಸತೀಶ್ ಕುಮಾರ್ ತಮಿಳುನಾಡಿನ ಈರೋಡ್ ಅವರು. ಈರೋಡ್ ಹತ್ರ ಇರೋ ಒಂದು ಚಿಕ್ಕ ಹಳ್ಳಿನಲ್ಲಿ ಇವತ್ತು ಮಿಲ್ಕಿ ಮಿಸ್ಟ್ ಕಂಪ್ನಿನ ತುಂಬ ದೊಡ್ಡದಾಗಿ ಬೆಳೆಸಿದ್ದಾರೆ. ನಮ್ಮ ದೇಶದಲ್ಲಿ ಕ್ಷೀರಕ್ರಾಂತಿ ಆದಮೇಲೆ, ಅಂದರೆ ಆಪರೇಷನ್ ಫ್ಲಡ್ ಅಂತ ಏನು ಕರಿತೀವಿ, ಅದಾದಮೇಲೆ ಹಾಲಿನ ಉತ್ಪಾದನೆ ಸಾಕಷ್ಟು ಹೆಚ್ಚಾಯಿತು. 1970ರಲ್ಲಿ ನಾವೇನು ಹಾಲಿನ ಕೊರತೆ ಎದುರಿಸ್ತಿದ್ವಿ, ಆ ಹಾಲಿನ ಕೊರತೆಯಿಂದಾಗಿ ನಾವು ಹಾಲನ್ನು ಎಕ್ಸ್ಪೋರ್ಟ್ ಮಾಡೋ ಲೆವೆಲ್ಗೆ 1990 ಬೆಳೆದಿದ್ವಿ. ಇದರ ಪರಿಣಾಮ ಏನಾಗಿತ್ತಂತಂದರೆ, ದೇಶದ ಎಲ್ಲ ಭಾಗದಲ್ಲೂ ಹಸುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು, ಹಾಗೂ ಹಾಲು ಉತ್ಪಾದನೆ ಮಾಡೋರ ಸಂಖ್ಯೆ ಸಹ ಜಾಸ್ತಿ ಆಗ್ತಾ ಇತ್ತು. ಸತೀಶ್ ಕುಮಾರ್ ಕತೆ ಶುರುವಾಗೋದು 1997ರಲ್ಲಿ. ಅವಾಗಿನ್ನೂ ಅವ್ರಿಗೆ 17 ವರ್ಷ ವಯಸ್ಸು. 8ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಟಿರ್ತಾರೆ. ಅವ್ರ ತಂದೆಯವ್ರ ಜೊತೆ ಸೇರ್ಕೊಂಡು ಹಾಲಿನ ವ್ಯಾಪಾರ ಮಾಡ್ತಾ ಇರ್ತಾರೆ. ಆದರೆ ಪ್ರತಿ ಮನೆಗೂ ಹಾಲು ತೊಗೊಂಡೋಗಿ ಕೊಡೋದು ಇದು ತುಂಬ ಕಷ್ಟ ಆಗ್ತಿರುತ್ತೆ. ಅಷ್ಟೇ ಅಲ್ಲ, ಅವ್ರ ಬಿಸ್ನೆಸ್ ಲಾಸಲ್ಲಿ ಸಹ ನಡೀತಾ ಇರುತ್ತೆ. ಅವಾಗ ಅವ್ರ ಜೊತೆ ಇದ್ದಂಥ ಅವ್ರ ಚಿಕ್ಕಪ್ಪ ಸಹ ಅವ್ರನ್ನ ಬಿಟ್ಟೋಗ್ತಾರೆ. ಏನಕ್ಕೆ ಅಂತಂದರೆ, ಈ ಹಾಲಿನ ಬಿಸ್ನೆಸ್ಸಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಅಂತ. ಅವಾಗ ಸತೀಶ್ ಕೂತ್ಕೊಂಡು ಅನಲೈಸ್ ಮಾಡ್ತಾರೆ, ಈ ಹಾಲಿನಲ್ಲಿ 3 ಸಮಸ್ಯೆಗಳಿರುತ್ತೆ. ಒಂದು, ಹಾಲಿಗೆ ಕೇವಲ 2 ದಿನ ಮಾತ್ರ ಶೆಲ್ಫ್ ಲೈಫ್ ಇರುತ್ತೆ. ಅಂದರೆ ಹಾಲು ಕರೆದ ಮೇಲೆ ನೀವು ಹಾಗೇ 2 ದಿನ ಮಾತ್ರ ಇಡ್ಬೋದು. ಅವತ್ತಿನ ಕಾಲದಲ್ಲಿ ರೆಫ್ರಿಜಿರೇಷನ್ ಅಥವಾ ಫ್ರಿಡ್ಜ್ ಅಂತ ಏನು ಹೇಳ್ತೀವಿ, ಅದ್ರ ಬಳಕೆ ಅಷ್ಟು ಇರಲಿಲ್ಲ. ಎರಡನೇದಾಗಿ ಬಂದರೆ ಅವ್ರಿಗೆ ಈ ವ್ಯಾಲ್ಯೂ ಅಡಿಷನ್ ಇರಲಿಲ್ಲ. ಅಂದರೆ ಹಾಲನ್ನು ಹಾಲಿನ ರೀತಿಯಲ್ಲೇ ಮಾರಾಟ ಮಾಡಬೇಕಾಗಿತ್ತು. ಹೆಚ್ಚು ಜನಕ್ಕೆ ಅವರು ವ್ಯಾಲ್ಯೂ ಅಡಿಷನ್ ಮಾಡಿ ಮಾರಾಟ ಮಾಡೋಕ್ಕಾಗ್ತಿರಲಿಲ್ಲ, ಮತ್ತು ಅವತ್ತಿನ ಪರಿಸ್ಥಿತಿಗೆ ವ್ಯಾಲ್ಯೂ ಅಡಿಷನ್ ಮಾಡೋ ಪರಿಸ್ಥಿತಿನಲ್ಲಿ ಸಹ ಇವರು ಇರಲಿಲ್ಲ. 3ನೇ ಸಮಸ್ಯೆ ಅಂತ ಬಂದರೆ ಲಾಜಿಸ್ಟಿಕ್ಸ್. ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸೋದು ಹಾಲನ್ನು ತುಂಬ ಕಷ್ಟ ಆಗಿತ್ತು. ಏನಕ್ಕೆ ಅಂತಂದರೆ 1997, 93 ಆ ಟೈಮಲ್ಲಿ ಸರಿಯಾದ ರೋಡ್ಗಳಿರಲಿಲ್ಲ, ಸರಿಯಾದ ಟ್ರಕ್ಗಳಿರಲಿಲ್ಲ, ಸರಿಯಾದ ಸಂಚಾರ ವ್ಯವಸ್ಥೆನೇ ಇರಲಿಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು ತುಂಬ ಕಷ್ಟ ಆಗ್ತಾಯಿತ್ತು. ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಅವರು ಹೇಗೆ ಫಿನಿಕ್ಸ್ ಥರ ಎದ್ದು ಬಂದರು ಅನ್ನೋದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಈ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಂಥ ಸತೀಶ್ ಕುಮಾರ್ ಏನು ಮಾಡಿದ್ರು ಅಂತಂದರೆ, ನಾವು ಹಾಲನ್ನು ಹಾಲಿನ ಥರನೇ ಮಾಡಿದ್ರೆ ಕೇವಲ 3-5% ಮಾತ್ರ ಮಾರ್ಜಿನ್ ಸಿಗುತ್ತೆ. ಕೆಲವು ಸಲ ಲಾಸಲ್ಲಿ ಕೂಡ ಸೆಲ್ ಮಾಡಬೇಕಾಗುತ್ತೆ. ಆದರೆ ಹಾಲನ್ನು ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ, ಅಂದರೆ ಹಾಲಿನ ಉತ್ಪನ್ನಗಳನ್ನು ತಯಾರು ಮಾಡಿದ್ರೆ ಖಂಡಿತ ಲಾಭ ಇರುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊತಾರೆ. ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಹಾಲನ್ನು ಮೊಸರು, ತುಪ್ಪ, ಬೆಣ್ಣೆ ಹಾಗೂ ಪನ್ನೀರಾಗಿ ಪರಿವರ್ತನೆ ಮಾಡಿ ಮಾರಾಟ ಮಾಡಬೇಕು ಅಂತ ಶುರು ಮಾಡ್ತಾರೆ. ಒಂದು ವಿಚಾರ ಏನು ಗಮನಿಸಬೇಕಂತಂದರೆ, ನೀವಿಲ್ಲಿ ಹಾಲನ್ನು ನೇರವಾಗಿ ಗ್ರಾಹಕರಿಗೆ ಹಾಲಿನ ಥರನೇ ಮಾರಾಟ ಮಾಡಿದಾಗ ಕೇವಲ 3-5% ಮಾತ್ರ ಮಾರ್ಜಿನ್ ಸಿಗುತ್ತೆ. ಈ ಹಾಲನ್ನು ಮೊಸರಾಗಿ ಪರಿವರ್ತನೆ ಮಾಡಿದ್ರೆ 20% ಮಾರ್ಜಿನ್ ಸಿಗುತ್ತೆ, ಬೆಣ್ಣೆಯಾಗಿ ತುಪ್ಪವಾಗಿ ಪರಿವರ್ತನೆ ಮಾಡಿದ್ರೆ 30% ಮಾರ್ಜಿನ್ ಸಿಗುತ್ತೆ, ಪನ್ನೀರನ್ನು ತಯಾರು ಮಾಡಿ ಮಾರಾಟ ಮಾಡಿದ್ರೆ 35% ಮಾರ್ಜಿನ್ ಸಿಗುತ್ತೆ. ಅಷ್ಟೇ ಅಲ್ಲ, ಅದಕ್ಕೆ ಖರ್ಚು ಕೂಡ ಜಾಸ್ತಿ ಇರುತ್ತೆ. ನಾವು ಹಾಲನ್ನು ಪರಿವರ್ತನೆ ಮಾಡಿ ಉಪ ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡಿದ್ರೆ ಖಂಡಿತ ಲಾಭ ಮಾಡ್ಬೋದು ಅನ್ನೋದು ಅವ್ರಿಗೆ ಅರ್ಥ ಆಯಿತು. ಸತೀಶ್ ಅವರು ಯಾವಾಗ ಉಪ ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು, ಅವರು ಅವಾಗಲೇ ಕಾಂಪಿಟೇಷನ್ನ ಗೆದ್ದುಬಿಟ್ಟಿದ್ರು. ಏನಕ್ಕೆ ಅಂತಂದರೆ, ಅವಾಗ ನಮ್ಮ ದೇಶದಲ್ಲಿ ಅವರಿಗೆ ಅಂಥ ಹೆಚ್ಚು ಕಾಂಪಿಟೇಷನ್ ಇರಲಿಲ್ಲ. ಇವತ್ತು ಎಷ್ಟೋ ಜನಕ್ಕೆ ಮಿಲ್ಕಿ ಮಿಸ್ಟ್ ಅಂತಂದರೆ ಪನ್ನೀರೇನೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ಪನ್ನೀರ್ ಕನ್ಸಂಪ್ಷನ್ನೇ ಇರಲಿಲ್ಲ. ಅಂಥ ಟೈಮಲ್ಲಿ ಕೂಡ ಇವರು ಪನ್ನೀರನ್ನ ಮಾರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇದರಿಂದಾಗಿ ಅವರಿಗೆ ತುಂಬ ಬೆನಿಫಿಟ್ಸ್ ಆಯಿತು. ಆ ಮೇಜರ್ ಬೆನಿಫಿಟ್ಸ್ ಏನಂತ ಅಂದರೆ ಮಾರ್ಜಿನ್. ಒಂದು 3-5% ಮಾರ್ಜಿನ್ ಗಳಿಸೋದೇಗಿದೆ, ಅಥವಾ 35% ಮಾರ್ಜಿನ್ ಗಳಿಸೋದೇಗಿದೆ. ಇದು ಒಂದು ದೊಡ್ಡ ಬೆನಿಫಿಟ್ ಆಯಿತು. ಎರಡನೇದಾಗಿ ಹಾಲಿಂದು ಶೆಲ್ಫ್ ಲೈಫ್ ಜಾಸ್ತಿ ಆಯಿತು. ನಾವು ಹಾಲನ್ನು ಹಾಲಿನ ಉತ್ಪನ್ನಗಳಾಗಿ ಬದಲಾಯಿಸ್ತಾ ಹೋದಾಗ ಈ ಶೆಲ್ಫ್ ಲೈಫ್ ಬಂದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಅಂತಂದರೆ, ನಾವು ಯೋಚನೆ ಮಾಡ್ಬೋದು, ಹಾಲಿಗಿಂತ ಜಾಸ್ತಿ ನಾವು ಮೊಸರನ್ನ ಇಟ್ಕೋಬೋದು, ಮೊಸರಿಗಿಂತ ಜಾಸ್ತಿ ಬೆಣ್ಣೆ ಇಟ್ಕೋಬೋದು, ಬೆಣ್ಣೆಗಿಂತ ಜಾಸ್ತಿ ಪನ್ನೀರನ್ನು ಇಟ್ಕೋಬೋದು. ಅಷ್ಟೇ ಅಲ್ಲ, ನಾವು ತುಪ್ಪ ಮಾಡಿದ್ರೆ 1 ವರ್ಷ ತನಕ ಇಟ್ಕೋಬೋದು. ಇಲ್ಲಿ ಶೆಲ್ಫ್ ಲೈಫ್ ಏನಿದೆ ಅದು 1 ವಾರದಿಂದ 1 ವರ್ಷದವರೆಗೂ ಎಕ್ಸ್ಟೆಂಡ್ ಆಯ್ತಾ ಹೋಯಿತು. ನಾವು 3 ಲಾಭ ಏನು ನೋಡಿದ್ವಿ ಅಂದರೆ, ಒಂದು ಮಾರ್ಜಿನ್ ಇನ್ಕ್ರೀಸ್ ಆಯಿತು, ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಯಿತು, ಹಾಗೂ ಅವರಿಗೆ ಕಾಂಪಿಟೇಷನ್ ಇರಲಿಲ್ಲ, ಕಾಂಪಿಟೇಷನ್ ತುಂಬ ಕಡಿಮೆ ಇತ್ತು. ಇವಾಗ ಇವರು ಪನ್ನೀರ್ ಏನೋ ಮಾಡಿದ್ರು, ಆದರೆ ಪನ್ನೀರ್ ತಿನ್ನೋರು ಯಾರು? ನಮ್ಮ ದೇಶದಲ್ಲಿ ಅವಾಗ ಪನ್ನೀರ್ ಅಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಆದರೆ 1991ರಲ್ಲಿ ಆದಂತಹ ಜಾಗತೀಕರಣ ಅಥವಾ ನಾವು ಗ್ಲೋಬಲೈಸೇಷನ್ ಏನಂತೀವಿ,
ಅದರಿಂದಾಗಿ ಬೇರೆ ಬೇರೆ ದೇಶದಿಂದ ಜನ ಬಂದು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮ ದೇಶದಲ್ಲಿ ಬೆಳೆದಿರತಕ್ಕಂಥದ್ದನ್ನು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಜನಗಳಿಗೆ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಯಿತು. ನಿಧಾನಕ್ಕೆ ಜನಗಳ ಆದಾಯ ಜಾಸ್ತಿ ಆಗ್ತಾ ಹೋಯಿತು. ಇಲ್ಲಿ ಏನಂತ ಅಂದರೆ ಈ ಗ್ಲೋಬಲೈಸೇಷನಿಂದಾಗಿ GDP ಪರ್ ಕ್ಯಾಪಿಟಾ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗ್ತಾ ಹೋದಾಗ ಜನ ಆರೋಗ್ಯದ ಕಡೆ ಗಮನ ಸಹ ಕೊಡೋಕ್ಕೆ ಶುರು ಮಾಡಿದ್ರು. ನಾನ್ ವೆಜಿಟೇರಿಯನ್ಸ್ಗಾದರೆ ಮೊಟ್ಟೆ, ಮಾಂಸ, ಬೇರೆ ಬೇರೆ ರೀತಿಯ ಪ್ರೋಟೀನ್ ಸೋರ್ಸಸ್ ಇದೆ. ಆದರೆ ವೆಜಿಟೇರಿಯನ್ಸ್ಗಿರೋದು ಪನ್ನೀರ್, ತೋಫು ಹೀಗೆ ಕೆಲವಾರು. ಅಷ್ಟಲ್ಲದೆ ಈ ಪನ್ನೀರನ್ನು ಯಾರು ಬೇಕಾದ್ರೂ ತಿನ್ಬೋದು. ಇದರಿಂದಾಗಿ ಜನಗಳಿಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಇನ್ನೊಂದೇನಂತಂದರೆ ಈ ಪ್ರೋಟೀನ್ ಮಾರ್ಕೆಟಲ್ಲಿ ಅವತ್ತಿದ್ದು ಮಿಲ್ಕಿ ಮಿಸ್ಟ್ ಮಾತ್ರನೇ. ಜನಗಳಿಗೆ ಬೈ ಡಿಫಾಲ್ಟ್ ಮಿಲ್ಕಿ ಮಿಸ್ಟ್ ಒಂದು ಆಪ್ಷನ್ ಆಗೋಯ್ತು. ಸೊ ಜನ ಸ್ವಲ್ಪ ತೊಗೊಂಡ್ರು ಮಿಲ್ಕಿ ಮಿಸ್ಟಿಂದ ತೊಗೊಳೋಕ್ಕೆ ಶುರು ಮಾಡಿದ್ರು. ಅಷ್ಟಲ್ಲದೆ ಸತೀಶ್ ಅವ್ರು ಏನು ಮಾಡಿದ್ರು ಅಂತಂದರೆ ಈ ಹತ್ರ ಇದ್ದಂಥ ಸಿಟಿಗಳಿಗೆ ಹೋಗಿ, ಬೆಂಗಳೂರು ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಇಲ್ಲೆಲ್ಲ ಬಂದುಬಿಟ್ಟು 5 ಸ್ಟಾರ್ ಹೋಟೆಲ್ಗಳಿಗೆ ತಮ್ಮ ಮಿಲ್ಕಿ ಮಿಸ್ಟ್ ಪನ್ನೀರ್ನ ಸಪ್ಲೈ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಕೂಡ ಪರ್ಮನೆಂಟ್ ಗ್ರಾಹಕರಾಗ್ತಾ ಹೋದರು. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಏನಂತ ಅಂದರೆ ಕೇವಲ ಕೆಲವು ವರ್ಗದ ಜನಗಳನ್ನು ಮಾತ್ರ ನಂಬಿಕೊಂಡು, ಕೇವಲ 5 ಸ್ಟಾರ್ ಹೋಟೆಲ್ಗಳನ್ನು ಮಾತ್ರ ನಂಬ್ಕೊಂಡ್ಬಿಟ್ಟು ಸತೀಶ್ ಅವರು ಬಿಸ್ನೆಸ್ ನಡೆಸೋಕ್ಕಾಗ್ತಿರಲಿಲ್ಲ. ಅವತ್ತಿನ ಕಾಲಕ್ಕೆ ದುಡ್ಡಿರೋರು ಕೆಲವರು ಜನ ಮಾತ್ರ ಇದ್ದರು. ಅಷ್ಟೇ ಅಲ್ಲ, 5 ಸ್ಟಾರ್ ಹೋಟೆಲ್ಗಳು ಕೂಡ ತುಂಬ ಕಡಿಮೆ ಇದ್ದು. ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿರೋ 5 ಸ್ಟಾರ್ ಹೋಟೆಲ್ಗಳು ಬಂದು 324. ಹೀಗಾಗಿ ಅವರು ಸಪ್ಲೈನ ಇನ್ನೂ ಜಾಸ್ತಿ ಮಾಡಬೇಕಿತ್ತು, ಗ್ರಾಹಕರನ್ನು ಇನ್ನೂ ಹೆಚ್ಚು ಸೃಷ್ಟಿ ಮಾಡಬೇಕಿತ್ತು. ಆದರೆ ಅವ್ರಿಗೆ ಈ ಮಧ್ಯೆ ತುಂಬ ದೊಡ್ಡ ಚಾಲೆಂಜಸ್ ಇದ್ವು. ಈಗ ಪನ್ನೀರ್ ಉತ್ಪಾದನೆ ಮಾಡಿ ಮಾರಾಟ ಮಾಡೋದು ಒಂದು ಸಮಸ್ಯೆ ಆದರೆ ಸತೀಶ್ ಅವ್ರಿಗೆ ಬ್ಯಾಕ್ಗ್ರೌಂಡ್ ವರ್ಕಲ್ಲಿ ತುಂಬ ಸಮಸ್ಯೆಗಳಿದ್ವು. ಮೊದಲನೇದಾಗಿ ಹಾಲನ್ನು ಸಂಗ್ರಹ ಮಾಡೋದು. ಏನಕ್ಕೆ ಅಂತಂದರೆ ಈ ಸಪ್ಲೈ ಚೈನ್ ಅಂತ ಬಂದಾಗ ನಾವು ಹಾಲಲ್ಲಿ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಫಾರ್ಮರ್ಸ್ ಇಲ್ಲ, ಚಿಕ್ಕ ಪುಟ್ಟ ರೈತರು ಸುಮಾರು ಜನ ಇದ್ದಾರೆ. ಆದರೆ ಈ ರೈತರ ಹತ್ರ ಹೋಗ್ಬಿಟ್ಟು ಹಾಲು ಕಲೆಕ್ಟ್ ಮಾಡೋದು ತುಂಬ ದೊಡ್ಡ ಚಾಲೆಂಜ್ ಆಗಿತ್ತು. ಏನಕ್ಕೆ ಅಂತಂದರೆ ಇವತ್ತಿನ ಲೆವೆಲ್ಗೆ ಇಂಟರ್ನೆಟ್ ಇರಲಿಲ್ಲ, ಇವತ್ತಿನ ಲೆವೆಲ್ಗೆ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ, ಕೊನೆ ಪಕ್ಷ ಮೊಬೈಲ್ ಫೋನ್ ಸಹ ಇರಲಿಲ್ಲ. ಹಾಗಾಗಿ ರೈತರನ್ನ ಪ್ರತಿ ಹಳ್ಳಿಗೂ ಹೋಗಬೇಕಿತ್ತು, ಪ್ರತಿ ಮನೆಗೂ ಹೋಗಬೇಕಿತ್ತು, ಅವ್ರ ಹತ್ರ ಮಾತಾಡಿ ಅವ್ರನ್ನ ನಂಬಿಸ್ಬಿಟ್ಟು ಹಾಲು ತೊಗೊಂಬರ್ಬೇಕಾಗಿತ್ತು. ಎರಡನೇದು ಫಾರ್ಮಲ್ಸ್ ರಾಯಲ್ಟಿ. ಕೆಲವು ಸಲ ರೈತರ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ ರೈತರು ಈ ಸತೀಶ್ ಕುಮಾರ್ಗೆ ಹಾಲು ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂದ್ಕೊಳ್ಳಿ ಸತೀಶ್ ಕುಮಾರ್ 20 ರೂಪಾಯಿ ಕೊಡ್ತಿರ್ತಾರೆ ಅಂತ. ಆದರೆ ಮೂರನೇದಾಗಿ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಾನು ನಿಮ್ಗೆ 21 ರೂಪಾಯಿ ಕೊಡ್ತೀನಿ ಅಥವಾ 20 ರೂಪಾಯಿ 50 ಪೈಸೆ ಕೊಡ್ತೀನಿ ಅಂತ ಅಂದ್ರೂ ರೈತರು ಸತೀಶ್ ಕುಮಾರ್ಗೆ ಹಾಲು ಕೊಡೋದು ನಿಲ್ಲಿಸ್ಬಿಟ್ಟು ಆ 20 ರೂಪಾಯಿ 50 ಪೈಸೆ ಅಥವಾ 21 ರೂಪಾಯಿ ಕೊಡ್ತಕ್ಕಂಥ ವ್ಯಕ್ತಿಗೆ ಹಾಲನ್ನು ಈಸಿಯಾಗಿ ಮಾರ್ಬಿಡ್ತಾರೆ. ಇದು ಲಾಯಲ್ಟಿ ಪ್ರಶ್ನೆ ಅಂತ ಬರ್ಬೋದು. ಇಲ್ಲಿ ಲಾಯಲ್ಟಿಗಿಂತ ರೈತರ ಸಮಸ್ಯೆ ಸಾವಿರಾರು ಇರುತ್ತೆ. ಏನಕ್ಕೆ ಅಂತಂದರೆ ಅವ್ರಿಗೂ ಕೂಡ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅವರು ಕೂಡ ಹಸುಗಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರುತ್ತೆ, ತಮ್ಮ ಜೀವನ ನಡೆಸಬೇಕಾಗಿರುತ್ತೆ. ಹಾಗಾಗಿ ಎಲ್ಲಿ ಲಾಭ ಕೊಡುತ್ತೋ ಅಲ್ಲಿಗೆ ರೈತರು ಹಾಲು ತಗೊಂಡಾಗ ಆಗ್ತಾಯಿದ್ರು. ಇದು ಎಲ್ಲ ಕಡೆ ಇವತ್ತಿಗೂ ಸಾಮಾನ್ಯವಾಗಿದೆ. ಮೂರನೇ ಸಮಸ್ಯೆ ಬಂದು ಕ್ವಾಲಿಟಿ. ಏನಾಗ್ತಿತ್ತು ಅಂತಂದರೆ ಅವತ್ತಿನ ಕಾಲಕ್ಕೆ ರೈತರಿಗೆ ಸರಿಯಾದ ಶಿಕ್ಷಣ ಇರಲಿಲ್ಲ. ಹಾಗಾಗಿ ಎಲ್ಲ ರೈತರು ಒಂದೇ ಕ್ವಾಲಿಟಿಯ ಹಾಲನ್ನು ಕೊಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಏನಕ್ಕಂತಂದರೆ ಒಬ್ಬ ರೈತ ಒಂದು ಕ್ವಾಲಿಟಿ ಹಾಲು ಕೊಟ್ಟರೆ ಇನ್ನೊಬ್ಬ ರೈತ ಇನ್ನೊಂದು ಕ್ವಾಲಿಟಿ ಹಾಲು ಕೊಡ್ತಾ ಇದ್ದ. ಈ ಕನ್ಸಿಸ್ಟೆನ್ಸಿನೇ ಇರಲಿಲ್ಲ. ಯಾವಾಗ ಕನ್ಸಿಸ್ಟೆನ್ಸಿ ಇರಲ್ವೋ ಆವಾಗ ನಮಗೆ ಯಾವ ಹಾಲು ಸಿಕ್ಕಿದ್ರೂ ಹಾಲಿನ ಗುಣಮಟ್ಟ ಒಂದೇ ರೀತಿ ಇರಲ್ಲ. ಈ ಹಾಲಿನ ಗುಣಮಟ್ಟ ಒಂದೇ ರೀತಿ ಇಲ್ಲದೇ ಇದ್ದಾಗ ಈ ಹಾಲಿನಿಂದ ಅವ್ರು ಏನು ಬೈ ಪ್ರಾಡಕ್ಟ್ ಮಾಡ್ತಿದ್ರು ಅದು ಒಂದೇ ರೀತಿ ಬರ್ತಾ ಇರಲಿಲ್ಲ. ಇದರಿಂದಾಗಿ ಗ್ರಾಹಕರಿಗೆ ಎಫೆಕ್ಟ್ ಆಗ್ತಾ ಇತ್ತು. ಯೋಚನೆ ಮಾಡಿ, ಒಂದು ಸಪ್ಲೈ ಸರಿ ಇಲ್ಲ, ಎರಡನೇದಾಗಿ ರೈತರು ಯಾವ ಕಡೆ ಬೇಕಾದರೂ ತಿರುಕೊಳ್ಳೋ ಸಾಧ್ಯತೆ ಇತ್ತು, ಮೂರನೇದಾಗಿ ಗುಣಮಟ್ಟ ಸರಿ ಇಲ್ಲ. ಅಂದರೆ ಈ ರೀತಿ ಚಾಲೆಂಜಸ್ ಇದ್ದಾಗ ಯಾವ ಬಿಸ್ನೆಸ್ ಕೂಡ ಸ್ಟ್ಯಾಂಡ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಆದರೆ ಇದನ್ನು ಚಾಲೆಂಜಿಂಗ್ ಆಗಿ ತಗೊಂಡಂಥ ಸತೀಶ್ ಅವರು ಹೇಗೆ ಸಾಲ್ವ್ ಮಾಡಿದ್ರು ನೋಡೋಣ ಬನ್ನಿ. ಅವರು ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿದಾಗ ಅವ್ರಿಗೆ ಅರ್ಥ ಆಗಿದ್ದು ಏನಂತಂದರೆ ಅವರು ಶುರು ಮಾಡಿದ್ದ ಜಾಗ ಈ ರೋಡ್ ಆಗಿತ್ತಲ್ಲ, ಆ ಈ ರೋಡ್ ಸುತ್ತಮುತ್ತ ಏನಿದೆ ಅದು ಕಾವೇರಿ ಬೆಲ್ಟ್. ಅಲ್ಲಿ ಕಾವೇರಿ ನದಿ ಹರಿಯೋದ್ರಿಂದ ಅವರಿಗೆ ನೀರು ಯಥೇಚ್ಛವಾಗಿ ಸಿಗುತ್ತೆ. ನೀರು ಯಾವ ಜಾಗದಲ್ಲಿ ಯಥೇಚ್ಛವಾಗಿ ಸಿಗುತ್ತೋ ಅಲ್ಲಿ ಕೃಷಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನದಿ ನೀರು ಸಿಕ್ಕಾಗ, ಕೃಷಿ ಚೆನ್ನಾಗಿದ್ದಾಗ ಹಸುಗಳನ್ನು ಸಾಕೋದು ಅಷ್ಟು ಕಷ್ಟ ಆಗಲ್ಲ. ಏನಕ್ಕೆ ಅಂತಂದರೆ ಮೇವು ಚೆನ್ನಾಗಿ ಸಿಗುತ್ತೆ, ನೀರು ಸಿಗುತ್ತೆ. ಹಾಗಾಗಿ ಈ ಮೊದಲನೇ ಸಮಸ್ಯೆ ಏನಿತ್ತು ಸಪ್ಲೈ, ಅದು ಈಸಿಯಾಗಿ ಸಾಲ್ವ್ ಆಗೋಯಿತು. ಏನಂತಂದರೆ ಈ ಬೆಲ್ಟಲ್ಲಿ ಅವರಿಗೆ ಈಸಿಯಾಗಿ ಸಾಕಷ್ಟು ಜನ ರೈತರು ಸಿಕ್ಕಿದ್ರು. ಸಾಕಷ್ಟು ಜನ ರೈತರು ಸಿಕ್ಕಿದ್ರಿಂದ ಅವರಿಗೆ ಹಾಲಿನ ಸಪ್ಲೈ ಕೂಡ ಜಾಸ್ತಿ ಆಗ್ತಾ ಹೋಯಿತು. ನಾವು ಎರಡನೇ ಸಮಸ್ಯೆ ನೋಡಬೇಕಂತ ಬಂದರೆ ಫಾರ್ಮರ್ಸ್ ರಾಯಲ್ಟಿ. ನಾವು ಮೊದಲನೇ ಪಾಯಿಂಟಲ್ಲಿ ಹೇಳಿದ್ವಿ ಸತೀಶ್ ಅವರು ತುಂಬ ಜನ ಫಾರ್ಮರ್ಸ್ನ ಹುಡುಕೊಂಡ್ರು ಅಂತ. ಆದರೆ ಈಗ ರೈತರು ಸಿಕ್ಕಿದ್ದಾರೆ, ರೈತರನ್ನ ತಮ್ಮ ಜೊತೆಗೇ ಇಟ್ಕೋಬೇಕು. ಆದರೆ ರೈತರು ಯಾವುದೇ ಕಾರಣಕ್ಕೂ ಬಿಟ್ಟೋಗ್ಬಾರ್ದು. ಅದನ್ನು ಹೇಗೆ ನೋಡ್ಕೊಳ್ಳೋದು? ಅದಕ್ಕೆ ಇವ್ರು ಏನು ಮಾಡಿದ್ರು ಅಂತಂದರೆ ಪ್ರತಿ ರೈತರನ್ನ ವಿಸಿಟ್ ಮಾಡಿಬಿಟ್ಟು ಅವರ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅಡ್ರೆಸ್ ಮಾಡೋಕ್ಕೆ ಶುರು ಮಾಡಿದ್ರು. ಮೊದಲನೇದಾಗಿ ರೈತರಿಗೆ ಸರಿಯಾದ ರೀತಿ ಲೋನ್ ಸಿಗ್ತಾ ಇರಲಿಲ್ಲ. ಮಿಲ್ಕಿ ಮಿಸ್ಟ್ ಕಡೆಯಿಂದ ಇವರು ಬ್ಯಾಂಕ್ಗಳ ಹತ್ರ ನೇರವಾಗಿ ಮಾತಾಡಿ ರೈತರಿಗೆ ಹಸುಗಳನ್ನು ಖರೀದಿ ಮಾಡೋಕ್ಕೆ ಅಥವಾ ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಫೀಡ್ ಖರೀದಿ ಮಾಡೋಕ್ಕೆ ಲೋನನ್ನು ಈಸಿಯಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ರು. ಇಲ್ಲಿ ಮಿಲ್ಕಿ ಮಿಸ್ಟ್ಗೆ ಬೇಕಾಗಿದ್ದು ಸರಿಯಾಗಿ ಅವರು ಹಸುಗಳನ್ನ ಹೇಗೆ ನೋಡ್ಕೋಬೇಕು, ಒಳ್ಳೆ ಗುಣಮಟ್ಟದ ಹಾಲನ್ನು ಹೇಗೆ ಉತ್ಪಾದನೆ ಮಾಡಿ ಕೊಡಬೇಕು ಅನ್ನೋ ಶಿಕ್ಷಣವನ್ನು ಮಿಲ್ಕಿ ಮಿಸ್ಟ್ ರೈತರಿಗೆ ಕೊಡ್ತು. ಅಷ್ಟೇ ಅಲ್ಲ, ದಿನದ ಯಾವುದೇ ಸಮಯದಲ್ಲಾದ್ರೂ ಹಸುಗೇನಾದರೂ ಆದರೆ ಡಾಕ್ಟರ್ಸ್ ಬಂದು ನೋಡಬೇಕು ಅಂಥ ವ್ಯವಸ್ಥೆ ಮಾಡಿದ್ರು. ಯಾವುದೋ ಒಂದು ಊರಲ್ಲಿ ಮಧ್ಯರಾತ್ರಿ ಸಡನ್ನಾಗಿ ಹಸುಗೇನೋ ಆಯಿತು ಅಂತಂದರೆ ಹಸುನ ಸಾಯೋಕ್ಕೆ ಬಿಡಬೇಕಾಗುತ್ತೆ. ಯಾಕೆಂದರೆ ಮಧ್ಯರಾತ್ರಿ ಎಲ್ಲ ಡಾಕ್ಟರ್ಸ್ನ ಕರೆಸೋದು ತುಂಬ ಕಷ್ಟ ಆಗುತ್ತೆ. ಅಂಥ ಕಷ್ಟವಾದ ಪ್ರಾಬ್ಲಮ್ಗಳನ್ನ ಸಹ ಇವರು ಸಾಲ್ವ್ ಮಾಡಿದ್ರು. ಇಷ್ಟೇ ಅಲ್ಲ, ಮಿಲ್ಕಿ ಮಿಸ್ಟ್ ಅವರು ಏನು ಮಾಡ್ತಿದ್ರು ಅಂತಂದರೆ ರೈತರಿಗೆ ಪ್ರತಿ ವಾರನೂ ದುಡ್ಡು ಕೊಡ್ತಾಯಿದ್ರು. ಒಂದು ವಾರದಲ್ಲಿ ಎಷ್ಟು ಹಾಲನ್ನು ಖರೀದಿ ಮಾಡ್ತಾರೋ ಅಷ್ಟು ದುಡ್ಡನ್ನು ರೈತರಿಗೆ ಆ ವಾರನೇ ಕೊಡ್ತಾಯಿದ್ರು. ಇದರಿಂದಾಗಿ ಪ್ರತಿ ವಾರ ರೈತರ ಕೈಯಲ್ಲಿ ಯಾವಾಗಲೂ ದುಡ್ಡಿರ್ತಾ ಇತ್ತು. ಅವ್ರು ಬೇಕಾದಾಗ ಹಸುಗಳಿಗೆ ಫೀಡ್ ತೊಗೋಬೋದಿತ್ತು.
ಇನ್ನೂ ಒಂದು ಹಂತಕ್ಕೆ ಮುಂದುವರೆದು ಸತೀಶ್ ಏನು ಮಾಡಿದ್ರು ಅಂತಂದರೆ ಇವರೇ ಫಾರ್ಡರ್ ತೊಗೊಂಬಂದು ರೈತರಿಗೆ ಯಾವುದೇ ಪ್ರಾಫಿಟ್ ಇಟ್ಕೊಳ್ದೇನೆ ಕೊಡೋಕೆ ಶುರು ಮಾಡಿದ್ರು. ಅಂದರೆ ರೈತರಿಗೆ ಕಡಿಮೆ ಖರ್ಚಲ್ಲಿ ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಫುಡ್ ಸಿಗ್ತಾ ಇತ್ತು, ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇತ್ತು. ಅಷ್ಟೇ ಅಲ್ಲ, ಲೋನ್ ಈಸಿಯಾಗಿ ಸಿಗ್ತಾ ಇತ್ತು, ವಾರ ವಾರ ಪೇಮೆಂಟ್ ಸಿಗ್ತಾ ಇತ್ತು. ಅಷ್ಟಲ್ಲದೆ 24 ಗಂಟೆನೂ ಕೂಡ ಡಾಕ್ಟರ್ಗಳು ಅವೈಲಬಲ್ ಇರ್ತಾಯಿದ್ದು. ಇಷ್ಟೆಲ್ಲ ಇದ್ದಾಗ ಸತೀಶ್ಗೆ ಹಾಲು ಕೊಡೋಕ್ಕೆ ಏನೂ ಸಮಸ್ಯೆ ಇಲ್ಲ ತಾನೆ. ರೈತರು ಅದೇ ರೀತಿ ನಡ್ಕೊಂಡ್ರು. ಪ್ರತಿಯೊಬ್ಬ ರೈತನೂ ಸತೀಶ್ ಅವ್ರಿಗೆ ಒಳ್ಳೆ ಗುಣಮಟ್ಟದ ಹಾಲನ್ನು ಕನ್ಸಿಸ್ಟೆಂಟಾಗಿ ಕೊಡೋಕೆ ಶುರು ಮಾಡಿದ್ರು. ಇಲ್ಲಿ ನೀವು ಗಮನಿಸಿದ್ರೆ ಸತೀಶ್ ಅವರು ಎಷ್ಟೊಂದು ಸಮಸ್ಯೆಗಳನ್ನು ತುಂಬ ಈಸಿಯಾಗಿ, ತುಂಬ ಸುಲಭವಾಗಿ ಬಗೆಹರಿಸಿದ್ರು. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ರಿಂದ ಸತೀಶ್ ಅವ್ರಿಗೆ ಮುಖ್ಯವಾಗಿ 3 ಹೆಲ್ಪ್ ಆಯಿತು. ಒಂದು, ತುಂಬ ಒಳ್ಳೆ ಕ್ವಾಲಿಟಿ ಹಾಲು ಸಿಗೋಕ್ಕೆ ಶುರುವಾಯಿತು. ಎರಡನೇದು, ಕನ್ಸಿಸ್ಟೆಂಟಾಗಿ ಸಪ್ಲೈ ಆಗ್ತಿತ್ತು. ಯಾವತ್ತೂ ಕೂಡ ಈ ಸಪ್ಲೈ ಪ್ರಾಬ್ಲಮ್ ಆಗಲೇ ಇಲ್ಲ, ಕನ್ಸಿಸ್ಟೆಂಟಾಗಿ ಸಪ್ಲೈ ಬರ್ತಾನೆ ಇತ್ತು. ಮೂರನೇದಾಗಿ, ಕಾಂಪಿಟೇಷನ್ನೇ ಕಡಿಮೆ ಇತ್ತು ಇವ್ರಿಗೆ. ಆವತ್ತಿನ ಕಾಲಕ್ಕೆ ಪನ್ನೀರ್ ಮಾಡೋರು, ತುಪ್ಪ ಮಾಡೋರು ತುಂಬ ಕಡಿಮೆ ಇದ್ದರು. ಐಸ್ ಕ್ರೀಮ್ ಮಾಡೋರಂತೂ ಇರಲೇ ಇಲ್ಲ ಅಂದ್ಕೊಂಬಿಡಿ, ಅಷ್ಟು ಕಡಿಮೆ ಇತ್ತು. ಈ ಎಲ್ಲ ಕಾರಣದಿಂದಾಗಿ ಮಿಲ್ಕಿ ಮಿಸ್ಟ್ ಅವರ ಸಪ್ಲೈ ಚೈನ್ ತುಂಬ ಸ್ಟ್ರಾಂಗ್ ಆಯಿತು. ಯಾವ ಲೆವೆಲಿಗೆ ಸ್ಟ್ರಾಂಗ್ ಆಯಿತು ಅಂತಂದರೆ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಯಿತು. ಆದರೆ ಪ್ರೊಡಕ್ಷನ್ ಇಂಪ್ರೂವ್ ಆದರೆ ಸಾಲದು, ಗ್ರಾಹಕರಿಗೆ ಕೂಡ ತುಂಬ ಇಂಪ್ರೂವ್ ಆಗಬೇಕು. ಏನಕ್ಕೆ ಅಂತಂದರೆ ನಾವು ತುಂಬ ಪ್ರೊಡಕ್ಷನ್ ಮಾಡಿಬಿಟ್ಟು ತಗೊಳ್ಳೋರೇ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಚಾಲೆಂಜ್ ಇದ್ದಿದ್ದು ಈ ಉತ್ಪನ್ನಗಳನ್ನು ಸಾಮಾನ್ಯ ಜನಕ್ಕೆ ಹೇಗೆ ತಲುಪಿಸೋದು. ಇವರು ಸಪ್ಲೈ ಚೈನ್ ಏನೋ ಸ್ಟ್ರಾಂಗ್ ಆಯಿತು, ಆದರೆ ಮಾರಾಟ ಕೂಡ ಹಾಗೆ ಸ್ಟ್ರಾಂಗ್ ಆಯಿತಾ? ಇಲ್ಲಿ ಮತ್ತೆ ಸಹ ಇನ್ನೊಂದು ಚಾಲೆಂಜ್ ಇತ್ತು. ಏನಂತ ಅಂದರೆ ನಮ್ಮ ದೇಶದಲ್ಲಿ ಅವತ್ತಿನ ಕಾಲಕ್ಕೆ ಅಷ್ಟು ರೆಫ್ರಿಜಿರೇಷನ್ ಇರಲಿಲ್ಲ. ಕೆಲವೇ ಮನೆಗಳಲ್ಲಿ ಫ್ರಿಡ್ಜ್ ಇತ್ತು. ಅಷ್ಟೇ ಅಲ್ಲ, ಈ ಲೋಕಲ್ ಕಿರಾಣಾ ಸ್ಟೋರ್ ಅಂತ ಏನು ಕರಿತೀವಿ, ದಿನಸಿ ಅಂಗಡಿಗಳಲ್ಲಿ ಕೂಡ ಫ್ರಿಡ್ಜ್ ಇರ್ತಾ ಇರಲಿಲ್ಲ. ಹೀಗಾಗಿ ಮಾರಾಟ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ನಾವು ಫಸ್ಟೇ ಹೇಳಿದ್ವಿ, ಸತೀಶ್ ಅವರು ಮೊದಲನೇದಾಗಿ 5 ಸ್ಟಾರ್ ಹೋಟೆಲ್ಗಳನ್ನ ಟಾರ್ಗೆಟ್ ಇಟ್ಕೊಂಡಿದ್ರು ಅಂತ. ಏನಕ್ಕೆ ಅಂತಂದರೆ 5 ಸ್ಟಾರ್ ಹೋಟೆಲ್ಗಳಿಗೆ ಯಾವಾಗಲೂ ಕನ್ಸಿಸ್ಟೆಂಟಾಗಿ ಒಂದೇ ಟೇಸ್ಟು, ಒಂದೇ ಥರ ಇರೋ ಸಾಫ್ಟಾಗಿರೋ ಪನ್ನೀರ್ ಬೇಕಿತ್ತು. ಅದನ್ನು ಅವರು 5 ಸ್ಟಾರ್ ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಾಯಿದ್ರು. 5 ಸ್ಟಾರ್ ಹೋಟೆಲ್ ಅಂತಂದರೆ ಅಲ್ಲಿ ಎಲ್ಲ ಫೆಸಿಲಿಟಿ ಇರುತ್ತೆ, ಅವ್ರಿಗೆ ಈ ಪನ್ನೀರ್ ಇಟ್ಕೊಳ್ಳೋದು ತುಂಬ ದಿನ ಕಷ್ಟ ಆಗ್ತಾ ಇರಲಿಲ್ಲ. ಆದರೆ ಈ ಗ್ರಾಹಕರಿಗೆ ಮಾರಾಟ ಮಾಡಬೇಕು ಅಂತಂದರೆ ಎಲ್ಲಿಂದ ಮಾರಾಟ ಮಾಡೋದು? ಈ ದಿನಸಿ ಅಂಗಡಿ, ಸೂಪರ್ ಮಾರ್ಕೆಟ್ಗಳ ಮೂಲಕನೇ ಮಾರಾಟ ಮಾಡಬೇಕು. ಆದರೆ ಅವತ್ತಿನ ಕಾಲಕ್ಕೆ ಈ ದಿನಸಿ ಅಂಗಡಿಗಳಲ್ಲಿ ಕೂಡ ಯಾವುದೇ ರೀತಿ ರೆಫ್ರಿಜಿರೇಷನ್ ಫೆಸಿಲಿಟಿ ಇರಲಿಲ್ಲ. ಹಾಗಾಗಿ ಮಾರಾಟ ಮಾಡೋದು ತುಂಬ ಕಷ್ಟ ಆಯಿತು. ಅದ್ರ ಜೊತೆಗೆ ಈ ತಮಿಳ್ನಾಡಲ್ಲಿರೋ ಈರೋಡಿಂದ ಚೆನ್ನೈಗೆ ಕಳಿಸ್ಬೇಕು, ಬೆಂಗಳೂರಿಗೆ ಕಳಿಸ್ಬೇಕು, ಮುಂಬೈಗೆ ಕಳಿಸ್ಬೇಕು, ಹೈದರಾಬಾದ್ಗೆ ಕಳಿಸ್ಬೇಕು ಅಂತಂದರೆ ತುಂಬ ಕಷ್ಟ ಇತ್ತು. ಏನಕ್ಕೆ ಅಂತಂದರೆ ಅವರು ಲಾಜಿಸ್ಟಿಕ್ಸ್ ವ್ಯವಸ್ಥೆ ಏನು ಮಾಡಿದ್ರು ಅದರಲ್ಲಿ ತುಂಬ ಲಾಸ್ ಬರ್ತಾ ಇತ್ತು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳಿಸೋ ಅಷ್ಟರಲ್ಲಿ ಪನ್ನೀರ್ ಹಾಳಾಗಿರ್ತಿತ್ತು. ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ ಈ ತುಂಬ ಟ್ರಕ್ಗಳಲ್ಲಿ ಈ ರೆಫ್ರಿಜಿರೇಷನ್ ವ್ಯವಸ್ಥೆ ಇರ್ತಿರಲಿಲ್ಲ. ತುಂಬ ಹೀಟಲ್ಲಿ ಇಟ್ಕೊಂಡು ಪನ್ನೀರನ್ನ ತೊಗೊಂಡೋಗ್ಬೇಕಾಗಿತ್ತು. ಎರಡನೇದಾಗಿ, ಒಂದು ರೆಫ್ರಿಜಿರೇಷನ್ ವ್ಯವಸ್ಥೆ ಇರೋ ಟ್ರಕ್ಗಳನ್ನ ಕರ್ಕೊಂಬಂದರೂ ಸಹ ಅವರು ಮಾರ್ಗ ಮಧ್ಯೆ ಆ ರೆಫ್ರಿಜಿರೇಷನ್ನ ಆಫ್ ಮಾಡಿಬಿಟ್ಟು ಕ್ವಾಲಿಟಿ ಏರುಪೇರಾಗೋ ಸಾಧ್ಯತೆ ಇತ್ತು. ಇದರಿಂದಾಗಿ ಸತೀಶ್ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಅದನ್ನು ಅವರು ಹೇಗೆ ಸಾಲ್ವ್ ಮಾಡಿದ್ರು ಅಂತಂದರೆ, ಮೊದಲನೇದಾಗಿ ಈ ದಿನಸಿ ಅಂಗಡಿಗಳಿಗೆ ಅವರೇ 20,000 ರೂಪಾಯಿ ಕೊಟ್ಬಿಟ್ಟು ಚಿಲ್ಲರ್ಗಳನ್ನ ಅಥವಾ ಕೂಲರ್ಗಳನ್ನು ಹಾಕ್ಸೋ ವ್ಯವಸ್ಥೆ ಮಾಡಿಸಿದ್ರು. ಅವರು ಎಷ್ಟು ಜನಕ್ಕೆ ಸಪ್ಲೈ ಕೊಡ್ತಿದ್ರೋ ಅಷ್ಟು ಜನಕ್ಕೆ ಈ ವ್ಯವಸ್ಥೆ ಮಾಡಿದ್ರು. ಹಾಗಾಗಿ ಈ ಪನ್ನೀರ್ ಕಳಿಸ್ತಾರಲ್ಲ, ಅವರು ಅದನ್ನು ಕೆಡ್ದಂಗೆ ತುಂಬ ದಿನ ಇಟ್ಕೊಂಡು ಮಾರಾಟ ಮಾಡ್ತಕ್ಕಂಥ ಫೆಸಿಲಿಟಿ ತಂದರು. ಇಲ್ಲಿ ಮೊದಲನೇ ಸಮಸ್ಯೆ ಸಾಲ್ವ್ ಆಯಿತು. ಎರಡನೇದಾಗಿ ಬಂದರೆ ಈ ಟ್ರಕ್ ವ್ಯವಸ್ಥೆ. ಈ ಟ್ರಕ್ ವ್ಯವಸ್ಥೆ ಅಂತ ಏನು ಹೇಳ್ತೀವಿ, ಇಲ್ಲಿ ಅವರು ಈ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಅವರೇ ಹೊಸದಾಗಿ ತಮ್ಮ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಟ್ರಕ್ಗಳನ್ನು ಖರೀದಿ ಮಾಡಿದ್ರು. ಅಷ್ಟಲ್ಲದೆ ಆ ಎಲ್ಲ ಟ್ರಕ್ಗಳಲ್ಲಿ ಸಹ ಅವರು ಈ ರೆಫ್ರಿಜಿರೇಷನ್ ವ್ಯವಸ್ಥೆನೇ ಮಾಡಿದ್ರು. ಇದರಿಂದಾಗಿ ಏನಾಗುತ್ತೆ ಅಂತಂದರೆ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಅವರ ಟ್ರಕ್ಗಳನ್ನು ಅವರು ಬೇಕಾದ ಹಾಗೆ ಬಳಸ್ಕೊಳ್ಳೋ ಸಿಚುವೇಶನ್ ಬಂತು. ಇದರಿಂದಾಗಿ ಏನಂತಂದರೆ ಕಂಪ್ನಿಯಿಂದ ಹೊರಟಂತಹ ಪನ್ನೀರ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಕೊನೆಯ ದಿನಸಿ ಅಂಗಡಿ ತಲುಪೋವರೆಗೂ ಅದೇ ರೀತಿ ಕನ್ಸಿಸ್ಟೆಂಟಾಗಿ ಸೇಮ್ ಕ್ವಾಲಿಟಿನ ಮೇಂಟೈನ್ ಮಾಡ್ತಾಯಿದ್ರು. ಹಾಗೂ ಈ ದಿನಸಿ ಅಂಗಡಿಗಳಲ್ಲಿ ರೆಫ್ರಿಜಿರೇಷನ್ ಇದ್ದಿದ್ದರಿಂದ ಅವರು ಈಸಿಯಾಗಿ ಆ ಪನ್ನೀರನ್ನು ತುಂಬ ದಿನ ಕೆಡ್ದಂಗೆ ಇಡ್ಬೋದಿತ್ತು, ಗ್ರಾಹಕರಿಗೆ ಯಾವಾಗ ಬೇಕಾದರೂ ಮಾರಾಟ ಮಾಡ್ಬೋದಿತ್ತು. ಈ ಎರಡು ಐಡಿಯಾಗಳು ಅವ್ರಿಗೆ ತುಂಬ ಚೆನ್ನಾಗಿ ವರ್ಕೌಟ್ ಆದವು. ಅವರ ಲಾಜಿಸ್ಟಿಕ್ ಸಮಸ್ಯೆನೇ ಕಂಪ್ಲೀಟ್ಲಾಗಿ ತೊಡೆದಾಕಿದ್ವು. ಹೀಗಾಗಿ ಜನಗಳಿಗೆ ಈಸಿಯಾಗಿ ಮಿಲ್ಕಿ ಮಿಸ್ಟ್ ಪನ್ನೀರು ತುಂಬ ಚೆನ್ನಾಗಿ ಸಿಗ್ತಾ ಹೋಯಿತು. ಇವತ್ತು ಮಿಲ್ಕಿ ಮಿಸ್ಟ್ ಯಾವ ಸಿಚುವೇಷನಲ್ಲಿ ಇದೆ ಅಂತಂದರೆ, ಅವರು ಜಗತ್ತಿನ ಎಲ್ಲ ಕಡೆಯಿಂದ ಟೆಕ್ನಾಲಜಿನ ತರಿಸ್ಕೊಂಡು ಅವರ ಪ್ಲ್ಯಾಂಟಲ್ಲಿ ಇಂಪ್ಲಿಮೆಂಟ್ ಮಾಡಿ ಅನ್ಟಚ್ಡ್ ಅಂದರೆ ಯಾವುದೇ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೇ ಎಲ್ಲ ರೀತಿಯ ಉತ್ಪನ್ನಗಳನ್ನು ತಯಾರಿಸ್ತಾರೆ. ಪನ್ನೀರ್ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಎಲ್ಲದನ್ನು ಹ್ಯೂಮನ್ ಇಂಟರ್ವೆನ್ಷನ್ ಅಂದರೆ ಮ್ಯಾನ್ಯುವಲ್ ಕೆಲಸ ಇಲ್ಲದೇ ಎಲ್ಲ ಮೆಷಿನ್ ಮೂಲಕನೇ ಕೆಲಸಗಳನ್ನು ಮಾಡ್ತಾರೆ. ಅಂದರೆ ಕ್ವಾಲಿಟಿ ಕೂಡ ತುಂಬ ಸಖತ್ತಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವಾಗ ಹ್ಯೂಮನ್ ಇಂಟರ್ವೆನ್ಷನ್ ಕಡಿಮೆ ಆಗುತ್ತೋ ಆವಾಗ ಕ್ವಾಲಿಟಿ ತುಂಬ ಜಾಸ್ತಿ ಆಗುತ್ತೆ. ಎರಡನೇದಾಗಿ ಬಂದರೆ ಇವತ್ತು ಅವ್ರ ಹತ್ರ 250 ಕೋಲ್ಡ್ ಸ್ಟೋರೇಜ್ ಮಾಡ್ತಕ್ಕಂಥ ಟ್ರಕ್ಸ್ ಇದೆ. ಇದರಿಂದಾಗಿ ಏನಾಗ್ತಿದೆ ಅಂತಂದರೆ ಅವರು ಇಡೀ ದೇಶ ಪೂರ್ತಿ ಈಸಿಯಾಗಿ ಸಪ್ಲೈ ಕೊಡ್ತಾ ಇದ್ದಾರೆ. ಮೂರನೇದಾಗಿ ಬಂದರೆ ಅವ್ರ ಹತ್ರ ಒಳ್ಳೆ ಕೋಲ್ಡ್ ಸ್ಟೋರೇಜ್ ಮೇಂಟೈನ್ ಮಾಡಿದ್ದಾರೆ. ಅವರು ಎಷ್ಟು ಚೆನ್ನಾಗಿ ಉತ್ಪಾದನೆ ಮಾಡ್ತಾರೋ ಅಷ್ಟೇ ಚೆನ್ನಾಗಿ ಅದನ್ನು ಸ್ಟೋರ್ ಮಾಡ್ಬೋದು, ಅಷ್ಟೇ ಚೆನ್ನಾಗಿ ಈಸಿಯಾಗಿ ಜನಗಳಿಗೆ ಸಪ್ಲೈ ಮಾಡ್ಬೋದು. ಇಷ್ಟೆಲ್ಲ ಮಾಡಿರೋ ಸತೀಶ್ಗೆ ಇವತ್ತು ಪ್ರತಿ ವರ್ಷ 2,000 ಕೋಟಿ ರೆವಿನ್ಯೂ ಜನ್ರೇಟ್ ಆಗ್ತಾ ಇದೆ.
ಅಂದರೆ ನೀವು ಯೋಚನೆ ಮಾಡ್ಬೋದು, 0ಇಂದ ಶುರು ಮಾಡಿದಂಥ ಹುಡುಗ ಇವತ್ತು 2,000 ಕೋಟಿ ರೆವಿನ್ಯೂನೇ ಮಾಡ್ತಿದ್ದಾರೆ ಅಂತಂದರೆ ಕಂಪನಿ ಯಾವ ಹಂತದಲ್ಲಿದೆ. ಅಷ್ಟೇ ಅಲ್ಲ, ಈ ಕಂಪನಿ ಸದ್ಯದಲ್ಲೇ IPO ಸಹ ತರ್ತಾ ಇದೆ. ನಾವು ರೈತರಾಗಿ ಅಥವಾ ರೈತೋದ್ಯಮಿಗಳಾಗಿ ಇದರಿಂದಾಗಿ ಏನನ್ನು ಕಲಿಬೋದು? ಒಬ್ಬ ಹುಡುಗ ಯಾವುದೇ ಇನ್ವೆಸ್ಟರ್ಸ್ ಇಲ್ಲದೆ 0ಇಂದ 2,000 ಕೋಟಿ ರೆವಿನ್ಯೂ ಜನರೇಟ್ ಮಾಡ್ತಕ್ಕಂಥ ಕಂಪ್ನಿ ಹೇಗೆ ಮಾಡ್ದ ಅನ್ನೋ ಸ್ಟೋರಿನಲ್ಲಿ ನಾವು ಏನು ಕಲಿಬೇಕಂತಂದರೆ, ಮೊದಲನೇದಾಗಿ ನಾವು ಯಾವತ್ತೂ ನಮ್ಮ ಸಪ್ಲೈ ಚೈನ್ ಸ್ಟ್ರಾಂಗಾಗಿ ಇಟ್ಕೋಬೇಕು. ನಾವು ರೈತರ ಸಮಸ್ಯೆಗಳನ್ನು ಸಾಲ್ವ್ ಮಾಡಿದ್ರೆ, ರೈತರ ಟ್ರಸ್ಟ್ ಬಿಲ್ಡ್ ಮಾಡಿದ್ರೆ, ರೈತರು ನಮಗೆ ಯಾವಾಗಲೂ ಲಾಯಲ್ ಆಗಿರ್ತಾರೆ. ಇದರಿಂದಾಗಿ ನಾವು ರೈತರು ಇಬ್ಬರೂ ರಾಯಲ್ ಆಗಿ ಬದುಕ್ಬೋದು. ಬಹಳ ಸಲ ನಮ್ಮ ಸಮಸ್ಯೆನಲ್ಲೇ ನಮಗೆ ಸೊಲ್ಯೂಷನ್ ಇರುತ್ತೆ. ಇಲ್ಲಿ ಪ್ರಾಬ್ಲಮ್ ಕೂಡ ಹಾಲೇ ಆಗಿತ್ತು, ಅದಕ್ಕೆ ಪರಿಹಾರ ಕೂಡ ಹಾಲೇ ಆಗಿತ್ತು. ಯಾವಾಗ ನಾವು ಹಾಲನ್ನು ಹಾಲಾಗಿನೇ ಮಾರಾಟ ಮಾಡಿದ್ವಿ, ಆವಾಗ 3ರಿಂದ 5% ಮಾರ್ಜಿನ್ ಬಂತು. ಆದರೆ ಹಾಲನ್ನು ಪನ್ನೀರಾಗಿ ತುಪ್ಪವಾಗಿ ಮಾರಾಟ ಮಾಡಿದಾಗ 35%ವರೆಗೂ ಮಾರ್ಜಿನ್ ಇನ್ಕ್ರೀಸ್ ಆಯಿತು. ಅಂದರೆ ವ್ಯಾಲ್ಯೂ ಅಡಿಷನ್ ತುಂಬ ಇಂಪಾರ್ಟೆಂಟು. ನೀವೇನೋ ಕೆಲಸ ಮಾಡ್ತಾಯಿದ್ರೆ, ನೀವು ಅದನ್ನೇ ರೆಗ್ಯುಲರಾಗಿ ಮಾಡ್ತಾಯಿದ್ರೆ, ನಾನೊಂದು ಹಣ್ಣು ಬೆಳಿತೀನಿ ಅಥವಾ ನಾನೊಂದು ತರಕಾರಿ ಬೆಳಿತೀನಿ, ಅದನ್ನೇ ಕನ್ಸಿಸ್ಟೆಂಟಾಗಿ ಮಾಡ್ತಾಯಿದ್ರೆ ನಿಮ್ಮ ಮಾರ್ಜಿನ್ ಯಾವತ್ತೂ ಜಾಸ್ತಿ ಆಗಿಲ್ಲ. ಆದರೆ ಅದರಿಂದಾಗಿ ಏನು ವ್ಯಾಲ್ಯೂ ಅಡಿಷನ್ ಮಾಡ್ಬೋದು, ಅದರಿಂದಾಗಿ ನಾನು ಹೊಸದಾಗಿ ಏನು ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಪರಿಹಾರ ಸಿಗುತ್ತೆ, ನಮ್ಮ ಮಾರ್ಜಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸತೀಶ್ ಅವರು ಹೇಗೆ ತಮ್ಮ ಲಾಜಿಸ್ಟಿಕ್ಸ್ ಸಮಸ್ಯೆಗಳಿಗೆ ಅವರೇನೇ ಪ್ರಾಬ್ಲಮ್ ಕಂಡುಹಿಡಿದ್ರೋ, ಹಾಗೇ ನಾವು ತುಂಬ ಸಲ ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡುಹಿಡಬೇಕಾಗುತ್ತೆ. ನೀವು ಒಂದು ರೋಬೋಸ್ಟ್ ಸಿಸ್ಟಮ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಅಂದರೆ ಸುಮಾರು ರೈತರು ಸೇರ್ಕೊಂಡ್ಬಿಟ್ಟು ನೀವೆಲ್ಲ ಸೇರಿ ಲಾಜಿಸ್ಟಿಕ್ ವ್ಯವಸ್ಥೆನೇ ಮಾಡೋದು, ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಹೇಗೆ ಮಾಡೋದು ಅನ್ನೋದನ್ನು ನೀವು ಯೋಚನೆ ಮಾಡಿ ನೀವು ಕಂಡುಹಿಡ್ಕೋಬೇಕಾಗುತ್ತೆ. ಕೇವಲ ಬೆಳೆಯೋದಷ್ಟೇ ನಮ್ಮ ರೈತರ ಕೆಲಸ ಅಲ್ಲ, ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಿ ಅಥವಾ ನೇರವಾಗಿ ಗ್ರಾಹಕರಿಗೆ ತಲುಪಿಸೋದು ಕೂಡ ನಮ್ಮ ಕೆಲಸನೇ. ಏನಕ್ಕೆ ಅಂತಂದರೆ, ನಾವು ಬದುಕಬೇಕು, ನಾವು ಚೆನ್ನಾಗಿ ಬೆಳೆಯಬೇಕು ಅಂತಂದರೆ ನಮ್ಮಲ್ಲಿರೋ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ಬೋದು. ಇಷ್ಟಾಗಿತ್ತು ಮಿಲ್ಕಿ ಮಿಸ್ಟ್ ಜರ್ನಿ. ಇದರಿಂದಾಗಿ ನೀವೇನಾದ್ರೂ ವ್ಯಾಲ್ಯೂಬಲ್ ಆಗಿರೋದನ್ನು ಕಲ್ತ್ಕೊಂಡ್ರಿ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಇದು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ತುಂಬ ಧನ್ಯವಾದಗಳು.